ಅದು ನಮ್ಮ ಕಾಸರಗೋಡು ಶ್ರೀಧರ ಹೆಗಡೆ ಅವರು ಬಂದರು. ಅವರೊಂದು ಧಾಟಿನಲ್ಲಿ ನಮ್ಮ ಪ್ರಸನ್ನ ಹೆಗಡೆ ಅವರು ಹಾಡಿದರು, ಬೆಂಗಳೂರಲ್ಲಿ ಇರ್ತಾರೆ. ಹೌದು, ನಾನು ಅದನ್ನು ಸರಿ ಏನೋ ಸ್ವಲ್ಪ ತಲೆಗೆ ಹಾಕ್ಕೊಂಡು ಸ್ವಲ್ಪ ನೋಡೋಣ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ಬಂದು ನೋಡ್ತೀನಿ ಅವ್ರು ಹಾಡೋರು ಇಲ್ಲಿ ಬಂದಿಲ್ಲ, ಇವ್ರಿಗೆ ಹೇಳೇ ಇಲ್ಲ ನಾವು ಈ ಧಾಟಿಲಿ ಹಾಡ್ತಿದ್ದೀವಿ ಅಂತ. ಇವ್ರ ಧಾಟಿ ಇವ್ರ ಧಾಟಿನೇ ಬೇರೆ ಇದೆ. ನಾನು ಏನು ಮಾಡಬೇಕು? ಆ ಧಾಟಿನೇ ಬೇರೆ, ಇವ್ರ ಧಾಟಿನೇ ಬೇರೆ. ಕಡೆಗೆ ನಾನು ಅವ್ರಿಗೆ ವಿಡಿಯೋ ಕಳಿಸಿ ಇವ್ರಿಗೆ ಕಳಿಸಿ, ಇವ್ರಿಗೆ 7 ಗಂಟೆಗೆ ಬಂದು ಭೇಟಿ ಆದಾಗಪ್ಪ ಈ ಥರ ಇದೆ ನೋಡ್ರಿ ಅಂತೆಲ್ಲ ಹೇಳಿ ಕೈಗೆ ಪಾತ್ರ ಮಾಡೋರನ್ನ ಕರೆಸಿ, ನಾನು ರಾತ್ರಿ ಶೂಟಿಂಗಿಂದ ಬಂದು 8ಕ್ಕೆ ಸ್ನಾನ ಮಾಡಿ 9ಗೆಲ್ಲ ಊಟ ಮಾಡಿ 9ರಿಂದ 11 ಬರೀ ಸ್ಕ್ರಿಪ್ಟ್ ಬರ್ಕೊಳ್ಳೋದು. ಇವರು ಸ್ಕ್ರಿಪ್ಟು ಸಹಿತ ಕೊಟ್ಟಿರಲಿಲ್ಲ ನನಗೆ. ಸ್ಕ್ರಿಪ್ಟ್ ಇಲ್ಲೇ ಇಲ್ಲ, ನಮ್ಮ ಸ್ಕ್ರಿಪ್ಟ್ ಎಲ್ಲ ಇಲ್ಲಪ್ಪ, ನಮಗೆ ಸ್ಕ್ರಿಪ್ಟ್ ಎಲ್ಲ ಗೊತ್ತೇ ಇಲ್ಲ. ನಿಜವಾಗ್ಲೂ ಎದೆ ಧಡ್ ಅಂತ ಹೊಡ್ಕೊಂಡೋಯ್ತು ನನಗಂತೂ. ಅಂತೂ ಇಂತೂ ಬಂದೆ, ನನಗೆ ತಿಳಿದಷ್ಟು ಅದನ್ನು ಮಾಡಿ ಮುಗಿಸಿದ್ದೀನಿ. ಗೊತ್ತಿಲ್ಲ ಅದು ಸರಿಯೋ ತಪ್ಪು, ಅದು ಯಕ್ಷಗಾನ ಆಯಿತು ಏನು ನಾಟಕ ಆಯಿತು, ಅಥವಾ ನಾಟಕ ಮತ್ತು ಯಕ್ಷಗಾನ ಸಮ್ಮಿಳಿತ ಒಂದು ಅಭಿನಯ ಆಯಿತು, ಒಟ್ಟಾರೆಯಾಗಿ ಮಾಡಿದ್ದೇನೆ. ನಂಗೆ ಅನ್ನಿಸ್ತು ಇದು ನನ್ನಿಂದನೂ ಸಾಧ್ಯ ಆಗದ ಮಾತು ಅಂತ ಹೇಳಿ. ಆದರೆ ಈಗ ಹೇಳ್ತಾ ಇದ್ದೀನಿ, ನನಗೆ ನೀವು ಸರಿಯಾಗಿ ಪ್ರಾಕ್ಟೀಸ್ ಕೊಟ್ಟರೆ ಮಂಥರೆ ರೋಲ್ನ ಸರಿಯಾಗಿ ನಾನು ಮಾಡಬಲ್ಲೆ ಅಂತ ಅನಿಸ್ತು. ಚೆನ್ನಾಗಿ ಮಾಡಿ